ಇವತ್ತು ಈ ವರ್ಷದ ಶಾಲೆಯ ಪ್ರಾರಂಭೋತ್ಸವ. ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳನ್ನು ಸ್ವಾಗತ ಮಾಡಬೇಕು. ಮಕ್ಕಳಿಗೆ ಶಾಲೆಗೆ ಬರುವಾಗ 2 ತಿಂಗಳು 3 ತಿಂಗಳು ರಜದಲ್ಲಿದ್ದವರು ಮತ್ತು ಈ ಸಲ ಫ್ರೆಶ್ ಆಗಿ ಶಾಲೆಗೆ ಬರುವ ಮಕ್ಕಳಿಗೆ ಅವರಿಗೆ ಮನೆ ಥರನೇ ಫೀಲ್ ಆಗಬೇಕು. ಶಾಲೆ ಅನ್ನೋದು ಅವರಿಗೆ ಅದರಲ್ಲಿ ಆಸಕ್ತಿ ಬರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಕೂಡ ಅವರನ್ನು ಸ್ವಾಗತಿಸುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ನಾವು ಕೂಡ ಇವತ್ತು ಇಲ್ಲಿ ಕೆಮ್ಮಿಂಜೆ ಶಾಲೆಯಲ್ಲಿ ಈ ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಎಲ್ಲ ಮಕ್ಕಳಿಗೆ ಇದು PMC ಶಾಲೆ ಆಗಿರ್ತದೆ. ಸರ್ಕಾರಿ ಶಾಲೆಯಲ್ಲೂ ಕೂಡ ಕ್ವಾಲಿಟಿ ಎಜುಕೇಷನ್ ಕೊಡುಕೊಂಡು ಸರ್ಕಾರ ಈ ವರ್ಷ ಬಜೆಟ್ನಲ್ಲಿ 2500 ಕೋಟಿ ರೂಪಾಯಿಯನ್ನು ನಿಗದಿ ಮಾಡಿದೆ. ಆ ಪ್ರಕಾರ ಶಾಲೆಗಳ ಮಕ್ಕಳಿಗೂ ಕೂಡ ಹೆಚ್ಚಿನ ಮಕ್ಕಳು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ KPSC ಮಾದರಿಯ 3 ಶಾಲೆಗಳನ್ನು ಮಾಡುವ ಯೋಜನೆಯನ್ನು ಸರ್ಕಾರ ಹಾಕ್ಕೊಂಡಿದೆ. ಈ ಸಲ ಎಲ್ಲ ಶಾಲೆಗಳಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರ ಕೊರತೆ ಏನಾದರೂ? ಶಿಕ್ಷಕರ ಕೊರತೆ ಎಲ್ಲಿಯೂ ಇಲ್ಲ. ಎಲ್ಲ ಕಡೆಯೂ ಕ್ವಾಲಿಫೈಡ್ ಶಿಕ್ಷಕರು ಇದ್ದಾರೆ. ನಮ್ಮಲ್ಲಿ ಎಲ್ಲೆಲ್ಲಿ ಈ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡುವಂಥ ಟೀಚರ್ಸ್ಗಳು ಏನಿದ್ದಾರೆ ಎಲ್ಲ ಸಬ್ಜೆಕ್ಟ್ ವೈಸ್ ಪಾಠ ಮಾಡುವಂಥ ಟೀಚರ್ಗಳಿದ್ದಾರೆ. ಎಲ್ಲಿ ಕೊರತೆಗಳಿದೆ ಅಲ್ಲಿ ಬೇಕು ಶಿಕ್ಷಕರನ್ನು ತಗೊಳ್ಳುವಂಥ ವ್ಯವಸ್ಥೆ ಎಲ್ಲ ಕಡೆ ಮಾಡಿ ಸುಮಾರು 209 ಅತಿಥಿ ಶಿಕ್ಷಕರು ಅವಶ್ಯಕತೆ ಇದೆ. ಅದನ್ನು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಹೊಸ ಶಿಕ್ಷಕರ ನೇಮಕಾತಿಗೆ ಸರ್? ಹೊಸ ಶಿಕ್ಷಕರ ನೇಮಕಾತಿ ಈಗ ಬೇಗ ಇಲ್ಲ. 13,500 ಶಿಕ್ಷಕರನ್ನು ನೇಮಕಾತಿ ಈಗಲೇ ಮಾಡಿ ಆಗಿದೆ. ಇನ್ನು ಹಂತವಾಗಿ ಮುಂದೆ ಮಾಡ್ತಾರೆ. ಈಗ ಅತಿಥಿ ಶಿಕ್ಷಕರು ಕೂಡ ಈಗ ಒಮ್ಮೆಲೆ ನಾವು ಶಿಕ್ಷಕರನ್ನು ತಗೊಂಡ್ರೆ ಇಷ್ಟು ವರ್ಷದಿಂದ ಅತಿಥಿ ಶಿಕ್ಷಕರು ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ ಕೆಲಸ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಬರ್ತಾರೆ. ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಂಡು ಅವರಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ತೆಗೆದುಕೊಂಡು ಮುಂದಿನ ಹಂತದಲ್ಲಿ ಅತಿಥಿ ಶಿಕ್ಷಕರನ್ನು ಮಾಡುವಂಥ ಕೆಲಸವನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. KPSC ಶಾಲೆ ಒಟ್ಟು 2500 ಕೋಟಿ ರೂಪಾಯಿಯನ್ನು ಇಟ್ಟಿದ್ದಾರೆ ಸರ್ಕಾರ ಈ ಬಜೆಟ್ನಲ್ಲಿ. ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ 3 KPSC ಮಾದರಿ ಶಾಲೆಯನ್ನು ಕೊಡಬೇಕು ಅಂತ ಸರ್ಕಾರ ನಿರ್ಣಯ ಮಾಡಿದೆ. ಅದರ ಜೊತೆಯಲ್ಲಿ ಪ್ರತಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಟ್ಟಡಗಳಿಗೆ ಅಂದರೆ ಎಲ್ಲೆಲ್ಲಿ ಕಟ್ಟಡ ಹಾನಿಯಾಗಿದೆ ಎಲ್ಲ ಹೊಸ ಕಟ್ಟಡಗಳಿಗೆ ಆದ್ಯತೆಯನ್ನು ಕೊಡುವಂಥ ಬಜೆಟನ್ನು ಕೂಡ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ KPSC ಮಾದರಿಯ ಶಾಲೆ ನಾವು 9 ಕೇಳಿದ್ವಿ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ 2 ಪಂಚಾಯತಿಗೆ ಒಂದಾದರೂ ಕೊಡಬೇಕು ಅಂತ ನಮ್ಮ ಬೇಡಿಕೆ. 3 ಈಗ ಸ್ಯಾಂಕ್ಷನ್ ಮಾಡಿದ್ದಾರೆ. CSR ಫಂಡಲ್ಲಿ ಒಂದು 2 ಸ್ಕೂಲನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ವರ್ಷದಲ್ಲಿ ಪ್ರತಿ 2 ಗ್ರಾಮ ಪಂಚಾಯತಿಗೆ ಒಂದು KPSC ಮಾದರಿ ಶಾಲೆಯನ್ನು ಮಾಡುವಂಥ ಯೋಜನೆ ಸರ್ಕಾರದ ಮುಂದಿದೆ.